ಏನಪ್ಪ ತಾಚಿ ಮಾಡಿದ್ದ ಎದ್ದ ಊಟ ಮಾಡ್ದ ಏನ್ ಮಾಡ್ತಿದ್ದೆ ಜಂಕ್ ಫುಡ್ ಬೇಡವಾ ಬೇಡ ಪ್ರೀತಮ್ಗೆ ಕೇಕ್ ತಗೊಂಬಂದು ಕೊಡ್ತೀವಿ ಅಂತ ಹೇಳಿದ್ವಾ ಮರ್ತೆ ಬಂದ್ಬಿಟ್ಟಿದೀವಿ ಬಾಯ್ಲಿ ಪ್ರೀತಾ ಎಲ್ಲಾಗಿತ್ತು ಮಮ್ಮಿ ಡ್ಯೂಟಿಗೆ ಹೋಗಿದ್ನ ನಾನು ಯಾವ ಡ್ಯೂಟಿಗೆ ಹೋಗಿದ್ದೆ ಮಗ ನಿಮ್ಮ ಮನೆಗೆ ಹೋಗಿದ್ದೆ ಹಾ ಶೂ ಹಾಕ್ಲಾ ಹೋಗೋಣ ಏನ್ ಬೇಕು ಏನ್ ಬೇಕು ಅವನು ಮುಟ್ಟು ನನ್ನ ಅಂತ ಕೇಳ್ತಾ ಇದ್ದಾನೆ ನಿಜವಾಗ್ಲೂ ಪ್ರಾಣಿಗಳಿಗಿರೋ ಪ್ರೀತಿ ಇದು ಮಾತು ಬರೋ ಮನುಷ್ಯನಿಗಿರಲ್ಲ ನೋಡಿ ಅಲ್ವಾ ಬೈರಾ ನಾನು ಏನೂ ತಂದ್ಕೊಡಲ್ಲ ಇವನಿಗೆ ಇವನೇನು ಜಂಕ್ ಎಲ್ಲ ತಿನ್ನಲ್ಲಲ್ಲ ಅದಕ್ಕೆ ಅಲ್ವೇನೋ ನಾಡಿದ್ದು ಓಕೆ ಪ್ರೀತಮ್ ಹೇಳ್ತಾ ಇದ್ದ ನಮ್ಗೆ ಆ ಕಡೆ ಹೋಗಂಗಿಲ್ಲ ಆ ಕಡೆ ಎಲ್ಲ ಕ್ಲೋಸ್ ಆಗಿ ಮಣ್ಣು ಹಾಕಿದ್ದಾರೆ ಸರಿ ಗ್ಲಾಸ್ ಅಪ್ ಮಾಡು ಮತ್ತೆ ಹೋಗು ಮತ್ತೆ ಟರ್ನ್ ಮಾಡು ಅಂತ ಹೇಳ್ತಿದ್ದಾನೆ ಮನೆಗೆ ಬಂದ ತಕ್ಷಣ ಅವ್ನು ನಮ್ಮ ಮುಖ ನೋಡ್ಬಿಟ್ಟು ಮಮ್ಮಿ ನಿನ್ ಕೇಕ್ ಎಲ್ಲ ತಂದೆ ಇಲ್ಲ ಅಂತ ಆ ಕಡೆ ಅವ್ನು ಡ್ರೈವಿಂಗ್ ಹೇಳ್ಕೊಡ್ತಾನೆ ಹಿಂಗೋಗು ಮತ್ತೆ ಟರ್ನ್ ಮಾಡು ಹಂಗೋಗು ಹಿಂಗೆ ಹೋಗ್ಬೇಡ ಅಲ್ಲಿ ಮಣ್ಣಿದೆ ಅಂತ ಎಲ್ಲ ಹೇಳ್ತಾ ಇದ್ದಾನೆ ನಾನು ಏನೋ ಮಾತಿಗೆ ಹೇಳ್ತಾ ಇದ್ದಾನೆ ಕೇಕು ಅಂತ ಸುಮ್ಮನೆ ಯಾಕೆ ಬೇಜಾರು ಮಾಡೋದು ನಾನು ಬೇರೆ ಇಲ್ವಲ್ಲ ಅಂತ ಕೇಕ್ ತರ್ತೀನಿ ಅಂತ ಸುಮ್ಮನೆ ಹೇಳಿದ್ದೆ ಅದನ್ನೇ ಅವ್ನ ತಲೆಯಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಾನೆ ಅಲ್ಲಿಂದ ಬಂದ ತಕ್ಷಣ ಫ್ಲಾಶ್ ಆಯ್ತು ಅಯ್ಯೋ ಕೇಕೆ ತಂದಿಲ್ಲ ಅಂತ ಕರ್ಕೊಂಡೋಗಿ ಒಂದು ಎರಡು ಪೀಸ್ ಪ್ರಗತಿ ಮತ್ತೆ ಪ್ರೀತಮ್ಗೆ ಸಣ್ಣ ಕೇಕ್ ತಗೊಂಡ್ಬಂದು ಕೊಟ್ಬಿಟ್ಟು ಅವ್ರನ್ನ ಕೂಲ್ ಮಾಡಿಸಿದ್ರು ಏನಿಲ್ಲ ನಮ್ಮಮ್ಮ ಯುಗಾದಿ ಹಬ್ಬದ ಚೀಟಿ ಹಾಕಿ ಅದರ ಪ್ರಯುಕ್ತ ಈ ದಬ್ರೆ ಕೊಟ್ಟಿದ್ದಾರೆ ಗಿಫ್ಟ್ ಅಂತನಾ ಐಟಮ್ಗಳು ಅದ್ರ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಏನ್ ಮಾಡ್ತೀಯ ಬಿಸ್ ದಬ್ರೆ ಮಡಿಗಳು ಏನ್ ಮಾಡಿ ಎಲ್ಲ ಬಿಡ್ಸಾಯ್ತೀನಿ ಯಾರನ ಗೊತ್ತಾಳಲ್ಲ ಪುಣ್ಯತ್ ಕಿತ್ತಿ ಅವ್ಳು ಮಡಿಕಂತಾಳೆ ಮಡಿಕೆ ಅಷ್ಟ ಬೇಸಕ್ 4 ಪಾತ್ರೆ ಮಡಿಕಬೇಕು ಬಿದ್ದಿರ್ತವೆ ಅವನ್ ಯಾವಾಗಲೂ ತೊಳಿಂತ ಕೇಳ್ತವ ಹಂಗ ನೋಡು ಪ್ರತಿ ವರ್ಷ ಊರ ಹಬ್ಬಕ್ಕೆಲ್ಲ ತೊಳಿತಿದ್ದೆ ಈ ವರ್ಷ ಆಗ್ಲಿಲ್ಲ ಯಾವಕ್ಕೂ ಕೈ ಇಕ್ಲಿಲ್ಲ ಪ್ರತಿ ವರ್ಷ ಫಸ್ಟ್ ದಿನ ನಮ್ಮ ಮನೇಲಿ ಹಬ್ಬ ಮಾಡಿ ನೆಕ್ಸ್ಟ್ ಡೇಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಯಾಕೆ ಅಂತಂದರೆ ಅಮ್ಮ ಒಬ್ಬರೇ ಇಷ್ಟೆಲ್ಲ ಮಾಡಿ ನನಗೆ ಇರೋಕ್ಕಾಗಲ್ಲ ಬನ್ನಿ ಅಂತ ಅಮ್ಮನೊಂದಿದು ಅಮ್ಮನಿಗೆ ಯಾಕೆ ಬೇಜಾರು ಮಾಡೋದು ವರ್ಷಕ್ಕೊಂದು ಹಬ್ಬದ ದಿನ ಅಂತ ಹೇಳಿ ಫಸ್ಟ್ ಡೇ ನಮ್ಮ ಮನೇಲಿ ಯುಗಾದಿ ಹಬ್ಬ ಮಾಡಿ ನೆಕ್ಸ್ಟ್ ಹೊಸ್ತೊಡ್ಕೈ ಅಂತೀವಲ್ಲ ಅವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೆ ಈ ವರ್ಷ ಅದು ಮಿಸ್ ಆಯಿತು ಅಂತಂದರೆ ನಮ್ಮ ಮನೇಲಿ ದೇವ್ರ ಫೋಟೋ ಆಗಲಿ ಏನೂ ಸೆಟಪ್ ಮಾಡೋಕ್ಕಾಗಲೇ ಇಲ್ಲ ಟ್ರೈ ಮಾಡಿದೆ ಅಷ್ಟೊತ್ತಿಗೆ ಏನಾದರೂ ಆದರೆ ನಮ್ಮ ಮನೆಗೆ ಹೋಗಿರೋ ದಿನದಲ್ಲಿ ಫಸ್ಟ್ ಹಬ್ಬ ಇದು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಆದರೆ ಆಗಲಿಲ್ಲ ಸರಿ ಓಕೆ ಏನು ಮಾಡೋಕ್ಕಾಗಲ್ಲ ಎಲ್ಲದ್ರೇನಂತೆ ಹೊಸ್ದಾಗಿ ಹಬ್ಬ ಮಾಡಬೇಕಷ್ಟೇ ನನಗಿರೋ ಅಂಥದ್ದು ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಎಲ್ಲ ಅವಕಾಶ ಸಿಗುತ್ತೋ ಅಥವಾ ಎಲ್ಲಿ ಖುಷಿಯಾಗಿರೋಕ್ಕಾಗುತ್ತೋ ಅಲ್ಲಿ ಖುಷಿಯಾಗಿರೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಸರಿ ಅಮ್ಮಂಗೂ ಖುಷಿ ಆಗುತ್ತೆ ಮಕ್ಳಿಗೂ ಕೂಡ ಒಂದು ಸ್ವಲ್ಪ ಎಲ್ಲರ ಜೊತೆ ಇದ್ದು ಹಬ್ಬ ಮಾಡಿದ್ರೆ ಅವ್ರಿಗೂ ಒಂದು ಖುಷಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ರಲ್ಲ ಕರ್ಕೊಂಡು ಬರೋಣ ಅಂತಲೇ ಹೊರಟೆ ಹಬ್ಬ ಮುಗಿಸ್ಕೊಂಡು ಹಾಗೆ ಕರ್ಕೊಂಬಂದ್ಬಿಡೋಣ ಅಂತೇಳಿ
ಇನ್ನು ನಮ್ಮ ಬೈರನ ಆಟಗಳನ್ನ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ನಾ ಎಲ್ಲೋದ್ರೂ ನನಗೆ ಖುಷಿ ಕೊಡೋದಕ್ಕೆ ಸುಮಾರು ಜನ ಇದ್ದಾರೆ. ನಮ್ಮ ಮನೇಲಿ ಲಕ್ಕಿ ಇದೆ, ಇಲ್ಲಿ ಬೈರ ಇದ್ದಾನೆ. ಅವನಿಗೆ ಒಂದು ಸ್ಪೈಡರ್ ಏನೋ ಬಂದ್ಬಿಟ್ಟಿದೆ, ಅದಕ್ಕೆ ಅದನ್ನ ಆಟ ಆಡಿಸ್ತಾ ಇದ್ದಾನೆ. ಅದು ಬಿಡೋದಿಲ್ಲ, ಅವ್ನ ಕಣ್ಣಿಗೆ ಕಾಣಿಸ್ತು ಅಂದರೆ ಸಾಯಿಸೋ ತನಕ ಬಿಡೋದಿಲ್ಲ. ಅದ್ರ ಜೊತೆ ಆಟ ಆಡ್ಕೊಂಡು ನಮ್ಮ ಮಕ್ಕಳೆಲ್ಲ ಅದನ್ನೇ ನೋಡ್ಕೊಂಡು ಕೂತಿದ್ರು. ಇನ್ನು ರಾತ್ರಿ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ಬಂದರೆ ಕರೆಂಟ್ ಎಲ್ಲ ಹೋಗುತ್ತೆ ಅಲ್ಲ, ಇದು ಚಾರ್ಜಿಂಗ್ ಬಲ್ಬ್ ಬರುತ್ತಲ್ಲ ಅದರಲ್ಲಿ ಯೂಸ್ ಮಾಡ್ತಾ ಇದ್ವಿ. ಎಷ್ಟೋ ತನಕ ವೆಯ್ಟ್ ಮಾಡಿದ್ರು, ಅಮ್ಮನೂ ಬರಲೇ ಇಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಒಳ್ಕಲ್ಲಲ್ಲೇ ಒಬ್ಬಟ್ಟು ಹೂರ್ಣ ಎಲ್ಲ ರೆಡಿ ಮಾಡಿದ್ರು. ಅಷ್ಟಾಗ್ಲದೆ ಅಮ್ಮ ಟೈಮ್ 12 ಗಂಟೆ ಆಯಿತು. ಒಬ್ಬಟ್ಟು ಸಾರು ರೆಡಿ ಮಾಡಿದ್ದೀನಿ, ಒಬ್ಬಟ್ಟು ಸಾಂಬಾರು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ದೀನಿ. ಅಮ್ಮ ಸಾರು ಮಾಡಿದ್ರೆ ಇಡೀ ಊರಿಗೆ ಒಂದು ಒಪ್ಪತ್ತು ಊಟ ಆಗ್ತದೆ. ಅಷ್ಟು ದೊಡ್ಡ ತಪ್ಪದಲ್ಲಿ ಸಾರು ಮಾಡುತ್ತೆ. ಒಬ್ಬಟ್ಟು ಸಾರು ಜಾಸ್ತಿ ಮಾಡಬೇಕು, ಹಳೇದಾಯ್ತಾಯ್ತಾ ರುಚಿ ಜಾಸ್ತಿ ಅಂತ. 12 ಗಂಟೆ ಆಯಿತು, ತೊಗೊಡಿಸ್ತಾ ಇತ್ತು. ಇಲ್ಲಿ ಮಡಗಿದ್ದೀನಿ ನೋಡಿ, ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಟವ್ರೆ. ಎಲ್ಲ ಬೆಳಗ್ಗೆ ಈಗ ಒಂದು 10 ಮಾಡೋಣ ಅಂತ ನನಗೇನು ಆಸೆ. 1 ಗಂಟೆ ಬೆಳಗ್ಗೆ ಯಾವಾಗ ಇನ್ನು ಯುಗಾದಿ ಹಬ್ಬ ಅಂತಂದರೆ ಹೊಸ ಋತು, ಹೊಸ ಕಾಲ, ಹೊಸ ಬದಲಾವಣೆ ಈ ಪ್ರಕೃತಿಯಲ್ಲಿ ನಡೆಯುತ್ತೆ ಅನ್ನೋ ಒಂದು ಸಂಭ್ರಮನ ಆಚರಣೆ ಮಾಡ್ತೀವಿ. ಇದನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಒಳ್ಳೆ ಹೂವು ಬಿಡುತ್ತೆ, ಒಳ್ಳೆ ಚಿಗುರು, ಎಲೆ, ಒಂಥರ ಒಳ್ಳೆ ವಾತಾವರಣ ಸಖತ್ತಾಗಿರುತ್ತೆ. ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಅದನ್ನೆಲ್ಲ ಎಂಜಾಯ್ ಮಾಡಿ ನೋಡಿ, ಇನ್ನು ಹಬ್ಬ ಅಂದಮೇಲೆ ಬಾಗ್ಲಿಗೆ ಸಗಣೀರು ಹಾಕಿ ರಂಗೋಲೆ ಹಾಕಿಲ್ಲ ಅಂದರೆ ಆ ಕಳೆನೇ ಇರೋದಿಲ್ಲ. ಅಮ್ಮ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು, ಅಂದರೆ ನೀರಲ್ಲಿ ಸಗಣಿ ಎಲ್ಲ ಹಾಕಿ ನೆನೆಸಿಟ್ಟಿರ್ತಾರೆ. ಇನ್ನು ಬಾಗಿಲಿಗೆಲ್ಲ ಸಾರಿಸ್ಬಿಟ್ಟು ಒಂದು ರಂಗೋಲೆ ಬರೆದ್ಬಿಟ್ರೆ ಹಬ್ಬದ ಕಳೆ ಬರುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಪ್ರಗತಿ ನಾನು ಹಾಕ್ತೀನಿ ಅಂತ ಇನ್ನು ಒಂದಿನನೂ ಹಾಕೇ ಇಲ್ಲ, ಟ್ರೈ ಕೂಡ ಮಾಡಿಲ್ಲ. ಅದು ಬರೋದಿಲ್ಲ, ಹಾಕಿ ರೂಢಿದ್ರೆ ಬರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ಕೊ ಇವತ್ತು ನಾನು ಹೆಂಗೆ ಮಾಡ್ತೀನಿ, ಆಮೇಲೆ ನೀವು ಮಾಡಿವೆ ಅಂತ ಹೇಳಿದೆ. ಇಲ್ಲ ನಾನೇ ಮಾಡ್ತೀನಿ ಅಂತ ವೈಟ್ ಕಲರ್ ಡ್ರೆಸ್ ಬೇರೆ ಹಾಕ್ಕೊಂಡಿದ್ರ. ಅದು ಏನು ಅಂದರೆ ಮೇಲಿಂದ ಡೌನಾಗಿ ಮಾಡ್ಕೊಂಬರ್ಬೇಕು, ಎಲ್ಲಿ ಹೈಟ್ ಇದೆಯಾ ಹಾಗೆ. ಪ್ರಗತಿ ಏನು ಮಾಡಿದ್ದಾರೆ ಅಂದರೆ ಕೆಳಗಡೆಯಿಂದ ಮೆಲ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸಗಣೀರೆಲ್ಲ ಹಾಕಿ ಎಲ್ಲ. ಅದು ಬರಲಿಲ್ಲ. ಸರಿ ನಾನು ಮಾಡ್ತೀನಿ ನೋಡ್ಕೊ, ಆಮೇಲೆ ನೆಕ್ಸ್ಟ್ ಟೈಮ್ ನೀನು ಮಾಡಿವಂತೆ, ಯಾವತ್ತೂ ಹಬ್ಬ ಇರಲ್ವಲ್ಲ ಆ ಟೈಮಲ್ಲಿ ನೀನು ಟ್ರೈ ಮಾಡು ಬರುತ್ತೆ ಅಂತ ಹೇಳಿಬಿಟ್ಟು ನಾನೇ ಸಗಣೀರೆಲ್ಲ ಸಾರಿಸಿದೆ. ಇನ್ನೊಂದು ಏನಂತಗೆ ಅಂತಂದರೆ ಮಳೆಗಾಲ ಅಲ್ಲ, ಬೇಸಿಗೆ ಅಲ್ವಾ, ಮಕ್ಕಳಿದ್ದಾಗ ನಮ್ಮಮ್ಮ ಹಿಂಗೆ ರಜಕ್ಕೆ ಹೋದಾಗ ಆದಷ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಸಾರಿಸಿಟ್ಟಿರ್ತಾರೆ. ಸುಮ್ಮನೆ ಮಣ್ಣಲ್ಲಿ ಆಟ ಆಡ್ತಾರೆ, ಅದನ್ನೆಲ್ಲ ತುಳ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾರೆ, ಕಾಲೆಲ್ಲ ಧೂಳಾಗುತ್ತೆ ಅಂತ ಹೇಳ್ಬಿಟ್ಟು ಸಗಣೀರಲ್ಲಿ ಸಾರಿಸಿ ಬಿಟ್ಬಿಟ್ರೆ ಅದು ಹಂಗೆ ಕ್ಲೀನಾಗಿರುತ್ತೆ. ಐ ಆಮ್ ಸ್ಟ್ರಾಂಗ್. ಹಾಂ ಅವ್ನು ಬೈರ ಅಳ್ತಾ ಇದ್ದಾನೆ. ಏನಪ್ಪ ಇದೆಲ್ಲ ಶೈನಿಂಗ್ ಆಗಿದೆಯಾ? ಹಾಂ. ಪ್ರೀತಮ್ ಗುಡ್? ಪ್ರೀತಮ್ ಸ್ಟ್ರಾಂಗ್? ಪ್ರೀತಮ್ ಹ್ಯಾಪಿ? ಆಮೇಲೆ ಆರ್ ಯು ಈಟಿಂಗ್? ಸೊ ಮನೆ ಹತ್ರ ಎಲ್ಲ ಸ್ವಲ್ಪ ಸಾರಿಸಿದ್ದೀವಿ, ಅಲ್ಲಿ ಮತ್ತು ಅಲ್ಲಿ. ಈಗ ರಂಗೋಲಿ ಬಿಡಬೇಕು, ಒಂಚೂರು ಡ್ರೈ ಆದಮೇಲೆ ರಂಗೋಲಿ ಬಿಡೋಣ ಅಂತ. ಇವನ್ನ ಈಗ ಬಿಟ್ಟರೆ ಏನು ಮಾಡ್ತಾನೆ ಅಂದರೆ ಬಂದು ಇಲ್ಲಿರೋದನ್ನೆಲ್ಲ ಕೇಳಿಸಿ ಗಲೀಜು ಮಾಡಿ ಮನೆ ಮುಂದೆಲ್ಲ ಕ್ಲೀನ್ ಮಾಡಿದ್ದೀವಿ. ಈಗ ಅದೇ ಹೆಜ್ಜೆ ಒಳಗೆ ಪ್ರೀತ್ ಅಯ್ಯೋ ಬೈರ ಸುಮ್ಮನೆ ಇರ್ತೀಯ ಬೇಕಾ? ಬಿಡಲ್ಲ, ನೀನೇನು ಮಾಡಿದ್ರು ಬಿಡಲ್ಲ. ಕೂಗಬೇಡ, ಸುಮ್ಮನೆ ಇರಿ, ಸ್ವಲ್ಪ ಡ್ರೈ ಆಗಲಿ. ಹಬ್ಬಕ್ಕೆ ರೆಡಿ? ಎಣ್ಣೆ ಎಲ್ಲ ಹಾಕೊಂಬಿಟ್ಟಿದ್ಯಾ? ಚೆನ್ನಾಗಿದ್ಯಾ ಎಣ್ಣೆ? ಅದೊಂದಕ್ಕೋಸ್ಕರನೇ ಸಗಣಿರಲ್ಲಿ ಜಾಸ್ತಿ ಮಕ್ಕಳು ಹಿಂಗೆ ಬೇಸಿಗೆ ರಜೆಗೆಲ್ಲ ಬಂದಾಗ ಸಾರಿಸಿ ಬಿಟ್ಟಿರ್ತೀವಿ. ಅವರು ಎಷ್ಟಾದರೂ ಆಟ ಆಡ್ಕೊಬೋದು, ಧೂಳೆಲ್ಲ ಆಗೋದಿಲ್ಲ. ಅಲ್ಲೇ ಕೂತ್ಕೊಂಡಾದರೂ ಆಟ ಆಡೋದಿಲ್ಲ, ಮಣ್ಣೆಲ್ಲ ಡಸ್ಟ್ ಆಗಿಬಿಡುತ್ತೆ. ಒಂದು ಸಣ್ಣದೊಂದು ರಂಗೋಲೆ ನೋಡಿಕೊಂಡು ಬರೆದೆ. ತುಂಬ ಗ್ಯಾಪ್ ಆಗಿಬಿಡುತ್ತೆ ಸಗಣಿರಿ ಸಾರಿಸಿ ರಂಗೋಲೆ ಎಲ್ಲ ಬರೆಯೋದು. ಹಾಗಾಗಿ ಸ್ವಲ್ಪ ರಂಗೋಲೆಗಳೆಲ್ಲ ಬರಲ್ಲ ನನಗೆ. ಅದನ್ನೇ ಯಾವುದೋ ಒಂದರಲ್ಲಿ ನೋಡಿ ಚೆಕ್ ಮಾಡಿ ಚುಕ್ಕಿ ಇಡೋದಾದರೆ ಸ್ವಲ್ಪ ಬರಿತೀನಿ. ಬರೆದೆ, ಈ ಥರ ಬಂದಿದೆ. ಹಬ್ಬಕ್ಕೊಂದು ಕಳೆ ಅಂತಲೇ ಆಗಿನ ಕಾಲದಲ್ಲಿ ಮನೆ ಮುಂದೆ ಏನೋ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ರೆ ಒಂದು ಚೆಂದ.
ಇದು ನಾವು ಹಬ್ಬದಲ್ಲಿ ಮಾಡ್ತೀವಲ್ವಾ, ನಮ್ಮ ಅಜ್ಜಿ ಊರಲ್ಲಿ ಇವಾಗೆಲ್ಲ ಇಲ್ಲ ಬಿಡಿ, ಇವಾಗೆಲ್ಲ ಹೋಗ್ಬಿಟ್ಟಿದೆ. ನಾವು ಚಿಕ್ಕ ಹುಡುಗರಲ್ಲಿ ಹೋದಾಗ ಎಲ್ಲ ಸಾಲಿಗೆ ಮನೆ ಇರ್ತಿದ್ದು, ಸಾಲು ಮನೆ ಮುಂದೆ ಎಲ್ಲ ಹಿಂಗೆ ಬೀದಿ ಇರ್ತಾ ಇತ್ತು. ಆ ಬೀದಿಗೆಲ್ಲ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಯಾರು ಫಸ್ಟ್ ರಂಗೋಲೆ ಬರೀತಾರೆ, ಯಾರು ಚೆನ್ನಾಗಿ ಬರೀತಾರೆ ಆ ಥರ ಬೆಳಗ್ಗೆ ಎದ್ದು ಮಾಡ್ತಾ ಇದ್ದಿದ್ದು. ಇನ್ನು ಅಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹೂರ್ಣನ ಪ್ರೀತಮಿಗೆ ಮತ್ತು ಪ್ರಗತಿ ಕೊಟ್ಬಿಟ್ಟು ಟೇಸ್ಟ್ ಚೆಕ್ ಮಾಡೋಕ್ಕೆ ಹೇಳಿದ್ರು. ಫಸ್ಟ್ ಒಂದು ಮಾಡಿಟ್ಬಿಟ್ಟು ಚೆನ್ನಾಗಾಗಿತ್ತು. ನಮ್ಮಮ್ಮ ಮಾತ್ರ ಒಬ್ಬಟ್ಟು ಸಖತ್ತಾಗಿ ಮಾಡ್ತಾರೆ. ನಮ್ಮಮ್ಮ ಅಂತಲ್ಲ, ಎಲ್ಲ ಅಮ್ಮಂದಿರ ಕೈ ರುಚಿ ಸೂಪರ್ ಅನ್ಸುತ್ತೆ. ಯಾಕೊತ್ತಾ, ಆ ಪ್ರೀತಿ ಮತ್ತು ನಾವು ಅಮ್ಮನ ಮೇಲೆ ಇಟ್ಟಿರ್ತೀವಲ್ಲ, ಆ ಒಂದು ಎಮೋಷನ್ ನಮಗೆ ಆ ಊಟದ ರುಚಿನ ಹೆಚ್ಚು ಮಾಡುತ್ತೆ. ಸೊ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಯಾವ ಅಮ್ಮನೂ ಕೂಡ ಉಪ್ಪು ಖಾರ ಕಡಿಮೆ ಹಾಕಿದ್ರು ಸೂಪರ್ ಟೇಸ್ಟಿಯಾಗಿ ಆಗಿರುತ್ತೆ ಅಂತ. ಅದು ಅಮ್ಮನ ಮೇಲಿರುವಂತಹ ನಮ್ಮ ಒಂದು ಎಮೋಷ್ನಲ್ ಕನೆಕ್ಷನಿಂದ ನಮಗೆ ಅವ್ರ ಅಡುಗೆ ಎಲ್ಲ ಸೂಪರ್ ಅನಿಸ್ತಾ ಇರುತ್ತೆ. ಇನ್ನು ಅಮ್ಮ ಒಬ್ಬಟ್ಟು ತಟ್ಕೊಟ್ರು, ನಾನು ಸ್ವಲ್ಪ ಸುಟ್ಕೊಟ್ಟೆ. ಯಾಕೆಂದರೆ ಇನ್ನೂ ಪೂಜೆಗೇನು ರೆಡಿ ಮಾಡಿರಲಿಲ್ಲ. ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೆ ಒಬ್ಬಟ್ಟು ಮಾಡಿಬಿಡ್ಬೇಕು ಅಂತ ನೈಟೇ ತುಂಬ ಟ್ರೈ ಮಾಡಿದ್ರು. ನಾನು ಇಲ್ಲಪ್ಪ 1 ಗಂಟೆ ಆಗಿಬಿಟ್ಟಿದೆ, ಇನ್ನೂ ಮಲಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ನಾವು ಹಬ್ಬ ಮಾಡೋಕ್ಕಾಗಲ್ಲ ಅಂತೇಳಿ ಹೂರ್ಣ ಮತ್ತು ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅಮ್ಮ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ರು. ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಬೇಕಾದರೆ ಬ್ರೇಕ್ಫಾಸ್ಟ್ಗೆ ಒಬ್ಬಟ್ಟು ಮಾಡಿಕೊಡೋಣ ಅಂತ ಹೇಳಿ, ಹಾಗಾಗಿ ಮಕ್ಕಳಿಗೆಲ್ಲ ಒಂದು ಬ್ಯಾಚ್ ಥರ ಒಬ್ಬಟ್ಟೆಲ್ಲ ರೆಡಿ ಮಾಡಿ ಬಿಸಿ ಮಾಡಿ, ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆ ಹೊರಟೆ. ಇದು ಬ್ರೇಕ್ಫಾಸ್ಟ್ಗಾಯಿತು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಫ್ರೀ ಇರ್ತೀವಿ. ಆ ಟೈಮಲ್ಲಿ ಏನೂ ಕೆಲಸ ಇರಲ್ಲ. ಇನ್ನು ಮಿಕ್ಕಿದ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋಣ ಅಂತ. ನಮಗೆ ಒಬ್ಬಟ್ಟು ಅಂತಂದರೆ ಇಷ್ಟನೇ, ಆದರೆ ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಏನೋ 1 ಒಬ್ಬಟ್ಟು 2 ಒಬ್ಬಟ್ಟು ತಿನ್ಬೋದು ಅಷ್ಟೇ. ಅಷ್ಟಕ್ಕೆ ಇಡೀ ದಿನ ನಿಂತ್ಕೊಂಡು ಇಡೀ ದಿನದ ಕೆಲಸನ ಬೇಡ ಅಂತ ನಮ್ಮಮ್ಮ ಅದೇ ಹೇಳ್ತಾ ಇದ್ರು. ನೀವು ಬರೀ ಇಷ್ಟಕ್ಕೆ ಹಿಂಗೆ ಅಂತೀರಾ, ಇವಾಗಾದರೂ ನೀವೆಲ್ಲ ಹೆಲ್ಪ್ ಮಾಡ್ತೀರಾ. 3 ಮಕ್ಕಳು, ಇವ್ರು 3 ಜನನೂ ಇಟ್ಕೊಂಡು ಇಡೀ ನೈಟ್ ಒಬ್ಬಟ್ಟು ತಡ್ತಾ ಇದೆ. ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಪ್ರತಿ ವರ್ಷ ಯುಗಾದಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 2-3 ಸರಿ ವರ್ಷಕ್ಕೆ ಮಾಡ್ತಾಯಿದ್ರು. ಯಾಕೆಂದರೆ ನಮ್ಮ ಅಪ್ಪಂಗೆ ಒಬ್ಬಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಂಗಾಗಿ ಇಡೀ ರಾತ್ರಿ ಒಬ್ಬಟ್ಟು ತಟ್ಟಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದೆ. ಇದು ಸ್ವಲ್ಪ ನಾವು ದೊಡ್ಡವರಾದಮೇಲೆ ನೀವು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಾವು ಹೆಂಗೆ ಮಾಡಿರ್ಬೇಕಲ್ವಾ ಅಂತ. ನಾವಂತೂ ಅದನ್ನು ನೆನೆಸ್ಕೊಂಡ್ರೇ ಒಬ್ಬಟ್ಟು ಮಾಡೋಕ್ಕೆ ಹೋಗೋದಿಲ್ಲ. ಇವಾಗಾದರೂ ವಾಷಿಂಗ್ ಮಿಷಿನ್ ಇದೆ, ಅದು ಇದು ಸಣ್ಣ ಪುಟ್ಟ ಹೆಲ್ಪ್ಗೆ ಏನಾದರೂ ಇದೆ. ಬಟ್ ಅವಾಗ ಅದು ಏನೂ ಇರಲಿಲ್ಲ. ನಮ್ಮಮ್ಮ ಕೆರೆಗೆ ಹೋಗಿ ಬಟ್ಟೆ ಹೊಕ್ಕೊಂಡು ಬರ್ತಾಯಿದ್ರು. ನಮ್ಮದು ಯೂನಿಫಾರ್ಮ್ ಎಲ್ಲ ನೀರಿಗೆ ತುಂಬ ಪ್ರಾಬ್ಲಮ್ ಇತ್ತು ಈ ಜಾಗದಲ್ಲಿ. ಸೊ ಸುಮಾರು ಕಷ್ಟನ ಫೇಸ್ ಮಾಡಿ ಒಂಥರ ಗಟ್ಟಿಯಾಗಿ ಸುಮ್ಮನೆ ನಿಂತ್ಕೊಂಡಿದ್ದಾರೆ ನಮ್ಮಮ್ಮ. ಇನ್ನು ಬಾಗಿಲಿಗೆಲ್ಲ ತೋರಣ ಎಲ್ಲ ಆಯಿತು. ಮೇನ್ ಇದೆ ಅಲ್ವಾ, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತೋರಣ ರೆಡಿ ಆಯಿತು. ಎಲ್ಲಿ ಕೂತಿರೋದು ನೀನು? ಅದ್ರ ಮೇಲೆ ಕುತ್ಕೊಂತಾರ. ಅದು ಸಾಂಬಾರು ಮಾಡಕ್ಕೆ ಮಲಗಿರೋದು. ಏನ್ ಮಾಡ್ತಿದ್ದೆ? ತಪ್ಪು. ಕಾಲಲ್ಲಿ ತುಳಿಯಂಗಿಲ್ಲ ಅದನ್ನ. ಪ್ರೀತಮ್, ಹಾಯ್ ಪ್ರೀತಮ್, ಚೆನ್ನಾಗಿದ್ಯಾ ನೀನು? ಚೂರು ಚೆನ್ನಾಗಿಲ್ಲ ಹುಡುಗ. ಇನ್ನು ಪೂಜೆ ಮಾಡಿ ಎಲ್ಲರಿಗೂ ಸ್ವಲ್ಪ ಬೇವು ಬೆಲ್ಲ ಕೊಟ್ಟು ಊಟ ಮಾಡಿ, ಒಬ್ಬಟ್ಟು ಸಾಂಬಾರು, ಹೆಸರುಬೇಳೆ ಮತ್ತು ಒಬ್ಬಟ್ಟು ಹಬ್ಬದ ಊಟ ಒಂಥರ ಖುಷಿ ನೋಡಿ. ನಾನೇ ಒಬ್ಬಳೇ ಸುಮ್ಮನೆ ಮಾಡಿದ್ರು ಅಲ್ಲಿ ಈ ಒಂದು ವೈಬ್ಸ್ ಬರ್ತಿರ್ಲಿವೇನೋ. ಅಮ್ಮನ ಜೊತೆ ಬಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳು ಎಲ್ಲ ಸಖತ್ ಎಂಜಾಯ್ ಮಾಡಿ, ಹಬ್ಬ ಅಂದರೆ ಇದು ಅನ್ನೋ ಥರ ಅವ್ರಿಗೂ ಫೀಲ್ ಬರುತ್ತೆ ಮನೆ ತುಂಬ ಜನ ಇದ್ದಾಗ. ಇನ್ನು ಒಬ್ಬಟ್ಟೆಲ್ಲ ಮಾಡಿ ಮುಗಿಸಿ ಸ್ವಲ್ಪ ಎಲ್ಲ ಆಗೋಷ್ಟ್ರೊಳಗೆ ಸಂಜೆ ಆಗೇ ಹೋಯ್ತು. ರೆಸ್ಟ್ ಮಾಡಿ ಇನ್ನು ನಾಳೆನೇ ದೊಡ್ಕಂದ್ರೆ ನಾನ್ ವೆಜ್ ಮಾಡುವಂಥ ಹಬ್ಬ ಅಲ್ವಾ. ಹಬ್ಬ ಅಲ್ಲ, ಇದು ಆ್ಯಕ್ಚುಲಿ ಇವರೇ ಮಾಡ್ಕೊಂಡಿರೋದು. ನಾನ್ ವೆಜ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಚೀಟಿ ಹಾಕ್ತಾರೆ. ಅದರಲ್ಲಿ ಒಬ್ಬಟ್ಟು ಸಾಮಾನು ಮತ್ತು ನಾನ್ ವೆಜ್ ಎಲ್ಲವೂ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ತಿಂಗಳ ಎಷ್ಟು ದುಡ್ಡು ಅಂತ ಕಟ್ತಾ ಇರ್ತಾರೆ. ಇನ್ನು ಅಟ್ಲೀಸ್ಟ್ ನಾನ್ ವೆಜ್ ಊಟಕ್ಕಾದರೂ ಹೆಣ್ಮಕ್ಳನ್ನ ಕರಿಬೇಕಲ್ಲ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ. ಆವತ್ತಿನ ದಿನಕ್ಕೆ ಹೆಂಗೋ ಏನೋ ಹೆಣ್ಮಕ್ಳು ಗೊತ್ತಲ್ವಾ, ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಅವ್ರ ಅನುಭವಗಳಲ್ಲಿ ಜೀವನದ ಪಾಠ ಕಲ್ತ್ಕೊಂಡ್ಬಿಟ್ರೆ ಮುಂದೆ ಯಾರಿಗೂ ಕಷ್ಟನೇ ಬರಲ್ವೇನೋ ಅನಿಸುತ್ತೆ. ಬಟ್ ಜನ್ರೇಷನ್ ಮಕ್ಕಳು ಕೇಳಲ್ಲ ಅಷ್ಟೇ. ಇನ್ನು ನಾನು ಸಂಜೆ ರೆಡಿಯಾಗಿ ಇನ್ನೊಂದ್ಸರಿ ದೀಪ ಹಚ್ಚಿಬಿಡೋಣ ಅಂತ ಹೇಳಿ ಬಾಗಿಲೆಲ್ಲ ಕಸ ಗುಡಿಸ್ಕೊಂಡ್ವಿ. ಪ್ರಗತಿ ಮರ್ತುಬಿಟ್ಟೆ ನಾನು. ಅರ್ಧ ಒಬ್ಬಟ್ಟು ಪ್ರಗತಿನೇ ಸುಟ್ಟಿದ್ದು, ನಾನು ತಟ್ಕೊಟ್ಟೆ. ಅದಾದಮೇಲೆ ಆಮೇಲೆ ಪ್ರಗತಿನೇ ಸುಟ್ಟಿ ಎಲ್ಲ ರೆಡಿ ಮಾಡಿ ಒಂದು ಅರ್ಧ ಒಬ್ಬಟ್ಟು ಅವರೇ ಮಾಡಿದ್ದು. ಚಿನ್ನೆ ಏನು ಮಾಡ್ತಾ ಇದೆಯಪ್ಪ? ಪಾತ್ರೆ ತೊಳಿತಾ ಇದೆಯಾ? ಗುಡ್ ಬೈ ಮಗನೇನಿಂದ. ಬಾಯಿ ತೊಳ್ಕೊ ಪಾತ್ರೆ ತೊಳೆಯೋಕೆ ಮುಂಚೆ. ಬಾಯಿ ಎಲ್ಲ ಗಲೀಜು ಮಾಡ್ಕೊಂಡಿದ್ಯಾ? ತೊಳ್ಕೊಂಡ?
ನೋಡಪ್ಪ ನಮ್ಮ ಹುಡುಗ ಕೊಡ್ತದೆ. ಹಾಂ ಹೆಂಗೆಲ್ಲ ಮಾಡಿದೆ? ಹಂಗೆಲ್ಲ ತಿಕ್ಕದ? ಹಾಂ ಹಂಗೆ ಹಂಗೆ. ಹಾಂ ಆಮೇಲೆ ಹಾಂ ಹಂಗೆ ಹಂಗೆಲ್ಲ ತಿಕ್ಕಿದ್ದಿ? ಗುಡ್ ಬಾಯ್. ಹ್ಞೂ ಅದೆಲ್ಲ ಆ್ಯಕ್ಚುಲಿ ಫುಲ್ಲು ತೊಳೆದಿದ್ದು ಪ್ರಗತಿ. ಅದೊಂದು ಲೋಟ ಪ್ರೀತಮ್ ತೊಳೆದಿರೋದು, ಅದು ನಾನು ಕುಡ್ದಿರೋ ಟೀ ಲೋಟ. ಹಾಂ ಹಾಂ ನೀಟಾಗಿ ತೊಳೆದಿದ್ಯಾ ತಾನೇ? ಸೋಪ್ ಎಲ್ಲ ಹಾಕಿದ್ಯಾ ಮಗನೇ? ಸೋಪ್ ಹೋಗೇ ಇಲ್ವಲ್ಲಲ್ಲಿ. ಉಜ್ಜಿ ಹಿಂಗೆ ಉಜ್ಜಿ ತೊಳಿಬೇಕು. ಹಾಂ ಅವ್ರ ಕೈಗೆ ಅವ್ರ ಅಕ್ಕ ಬ್ರೇಸ್ಲೆಟ್ ಮಾಡ್ಕೊಟ್ಟಿರೋ ಕದಲ್ಲಿ ನೋಡ್ಕೊಂಡೈತೆ ನಾವು ತೊಳೆಯೋದು. ಗುಡ್ ಮಗನೇ ನೀನು. ಮಮ್ಮಿಗೆ ಹೆಲ್ಪ್ ಮಾಡ್ತೀಯಲ್ಲೇನಪ್ಪ? ನೀನೇ ಹೆಲ್ಪ್ ಮಾಡೋದು? ಥ್ಯಾಂಕ್ ಯು. ಹಾಂ ಚೆಕ್ ಮಾಡ್ತದೆ. ಓಕೆ ಹಾಂ ಗುಡ್. ಹಾಂ ಹಾಂ ಸರಿ. ಸರಿ ಮಮ್ಮಿ ಓಕೆ. ಏನೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಮಕ್ಳಿಗೆ ನಾವು ಹೇಳಿ ಹೇಳಿ ಕಲಿಸೋದಿದೆಯಲ್ಲ ಸಾಧ್ಯನೇ ಇಲ್ಲ. ಅವರು ನೋಡಿ ನೋಡಿ ಕಲಿಯೋದೇ ಹೆಚ್ಚು. ಅಪ್ಪನ ನೋಡಿ, ಅಮ್ಮನ ನೋಡಿ, ಅಜ್ಜಿ ತಾತನ ನೋಡಿ, ಸರೌಂಡಿಂಗನ್ನು ನೋಡಿ, ಫ್ರೆಂಡ್ಸ್ನ ನೋಡಿ ನೋಡ್ತಾರಲ್ಲ, ಅವ್ರು ಏನು ನೋಡ್ತಾರೋ ಅದನ್ನು ಕಲಿತಾರೆ. ಹಾಗೆ ಅದರ ಅನುಭವ. ಅಪ್ಪ ಏನಾದರೂ ಬೇರೆ ಥರ ಇದ್ದರೆ ಮಕ್ಕಳು ಅದನ್ನೇ ಕಲಿಯೋದಂತೂ ಪಕ್ಕ. ಇನ್ನು ಇವತ್ತು ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರೋಂಥ ಒಂದು ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮಟನ್ಗೆ ಹಾಕುವಂಥ ಎಲ್ಲ ಮಸಾಲನ್ನು ಯೂಸ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಇನ್ನು ಈ ಜಾಪತ್ರೆ ಅಂತ ಹೇಳ್ತಾರಲ್ಲ ಅದು ಒಂದು ಸಿಕ್ಕಲಿಲ್ಲ ನನಗಷ್ಟೇ. ಅಮ್ಮನ ಮನೇಲಿ ಗೊತ್ತಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು. ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಏನಿಲ್ಲ. ಏನು ಸಿಗುತ್ತೋ ಕೈಗೆ ಅದನ್ನು ಹಾಕಿ ಅದರೊಳಗೆ ಅಡ್ಜಸ್ಟ್ಮೆಂಟ್ ಮಾಡಿ ಅಡುಗೆಗಳನ್ನ ಮಾಡ್ಕೊಂಬಿಡ್ತೀನಿ. ಅದಕ್ಕೆ ಎಲ್ಲ ಥರ ಮಸಾಲ ಐಟಮ್ನೂ ಹಾಕಿದ್ದೀನಿ. ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಂಡೆ, ಲವಂಗ, ಮೆಣಸು, ಸ್ಟಾರ್ ಹೂವು, ಏಲಕ್ಕಿ ಮತ್ತು ಇದು ಕಲ್ಲು ಮತ್ತು ಇದು ಏನಂತ ಹೇಳ್ತೀವಿ ಕಸೂರಿ ಮೇಥಿ, ಗಸಗಸೆ ಎಲ್ಲನೂ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಒಂದ್ಸರಿ ರುಬ್ಕೊಂಬಿಡ್ಬೇಕು. ಇನ್ನು ಅದಕ್ಕೇ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಯಾವುದೂ ಹಸಿ ಹಾಕಲ್ಲ. ಒಂದು ಸರಿ ಟ್ರೈ ಮಾಡಿದ್ರು, ಎಲ್ಲನೂ ಲೈಟಾಗಿ ಫ್ರೈ ಮಾಡಿ ಮಸಾಲ ರುಬ್ಬಿ ಹಾಕಿದ್ರೆ ಹೆಂಗಿರುತ್ತೆ ನೋಡೋಣ ಅಂತ. ಸೂಪರ್ ಟೇಸ್ಟಿಯಾಗಿ ಆಗಿತ್ತು ಅಂತ ಹೇಳಿ ಸೊ ಅವ್ರನ್ನ ಕೇಳಿಕೊಂಡೆ ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಬೇಕು. ನಾನೆಲ್ಲ ಬಿರಿಯಾನಿ ಮಾಡಿದ್ರೆ ತೆಂಗಿನಕಾಯಿ ಜಾಸ್ತಿ ಹಾಕಲ್ಲ, ಬಟ್ ನಮ್ಮ ಮನೆಯವರು ಹಾಕ್ತಾರೆ. ಹಾಕೋಣ ಬಿಡು, ಒಳ್ಳೆ ಮಸಾಲ ಅಲ್ವಾ, ಒಳ್ಳೆ ಘಮ ಬರುತ್ತೆ, ಟೇಸ್ಟ್ ಬರುತ್ತೆ ಆ ಥರ ನಮ್ಮ ಮನೆಯವರು. ಅದ್ರ ಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಕಿ ಎಣ್ಣೆಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಲಿ ಆಲ್ರೆಡಿ ಅದೇನು ರುಬ್ಬಿದ್ದೀನಿ ಅದ್ರ ಜೊತೆಗೇ ಇದನ್ನು ಹಾಕ್ಕೊಂಡು ರುಬ್ಬಬೇಕು. ಸ್ವಲ್ಪ ತಣ್ಣಗಾಗಲಿ, ಅಷ್ಟರೊಳಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಒಂದು ಚಿಕನ್ ಫ್ರೈ ಮಾಡಿಕೊಡ್ತಾ ಇದ್ದೀನಿ. ಎಣ್ಣೆಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕೊನೆಗೆ ಸ್ವಲ್ಪ ಟೊಮೊಟೊ, 1-2 ಟೊಮೊಟೊ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಅದ್ರ ಜೊತೆಗೇ ನಾನು ಚಿಕನ್ ಹಾಕ್ಬಿಡ್ತೀನಿ. ಈ ಈರುಳ್ಳಿ ಟೊಮೊಟೊ ಎಲ್ಲ ಫೈನಾಗಿ ಏನು ಚೆನ್ನಾಗಿ ಬೇಯೋಷ್ಟರೊಳಗೆ ಚಿಕನ್ ಕೂಡ ಚೆನ್ನಾಗಿ ಬೆಂದ್ಬಿಡುತ್ತೆ. ಹಾಗಾಗಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನ ನಾವು ಎಣ್ಣೆಲಿ ಹೆಂಗೆ ಫ್ರೈ ಮಾಡ್ತೀವೋ ಅದೇ ಥರನೇ ಬರುತ್ತೆ. ಇದ್ರೊಳಗೆ ಏನು ಜಾಸ್ತಿ ನೀರೇನೋ ಹಾಕಿಲ್ಲ, ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರೊಳಗೆ ನಾನು ಬಿರಿಯಾನಿ ಮಸಾಲ ತಣ್ಣಗಾಗಿತ್ತಲ್ಲ ಅದನ್ನು ರುಬ್ಬಿಟ್ಕೊಳ್ತೀನಿ. ಹಾಗೆ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಅಮ್ಮ ಅಂತ ಅಂದರೆ ಬರೀ ಮಟನ್ ಸಾರು, ಚಿಕನ್ ಸಾರು ಅಷ್ಟೇ ಮಾಡ್ತಾರೆ. ಅವ್ರಿಗೆ ಬೇರೆ ವೆರೈಟಿ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಾವು ಹೋದಾಗ ನಮ್ಮ ಕೈಯಲ್ಲೇ ಜಾಸ್ತಿ ಮಾಡಿಸ್ತಾರೆ. ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ನಾನೇ ಮಾಡ್ಕೊಂಬಿಡ್ತೀನಿ. ಇನ್ನು ಅದ್ರ ಜೊತೆಗೆ ಅಮ್ಮನ ಕೈ ರುಚಿಗೆ ಮಟನ್ ಸಾಂಬಾರು ಬೇಕೇ ಬೇಕಲ್ವಾ, ಅದು ಮಟನ್ ಸಾಂಬಾರು ಸಪ್ರೇಟ್ ಇದೆ, ಅಮ್ಮ ಮಾಡ್ಕೊಳ್ತಾರೆ. ಇನ್ನು ಚಿಕನ್ ಫ್ರೈಗೆ ಮೇಲೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಅಮ್ಮನ ಕೈ ರುಚಿ ಇರಲಿ ಸ್ವಲ್ಪ ರುಚಿ ಅಂತ ಹೇಳ್ಬಿಟ್ಟು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ. ಇದು ಆಪ್ಷನಲ್, ಇಲ್ಲಾಂದರೆ ಚಿಕನ್ ಮಸಾಲೆ ಏನಾದರೂ ಇದ್ದರೆ ಹಾಕ್ಕೋಬೋದು ಅಷ್ಟೇ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಮೇಲೆ ಪುದೀನ, ಕೊತ್ತಂಬರಿ ಹಾಕಿ ಲಿಡ್ ಹಾಕಿ ಚೆನ್ನಾಗಿ ಕುದಿಬೇಕಂದ್ರೆ ಮಸಾಲ ಫುಲ್ಲು ಚಿಕನ್ ಜೊತೆಗೆ ಹೊಂದ್ಕೋಬೇಕು. ಆ ಥರ ಸೆಮಿ ಗ್ರೇವಿ, ಇದು ಫ್ರೈ ಅಷ್ಟೇ, ಜಾಸ್ತಿ ಏನು ಡ್ರೈ ಬರಲ್ಲ ಮತ್ತು ತುಂಬ ನೀರು ಆಗೋದಿಲ್ಲ. ಆ ಥರ ರೈಸ್ ಜೊತೆ ತಿನ್ಬೋದು, ಇಲ್ಲ ಸೈಡ್ಗೆ ಹಾಗೆ ಕೂಡ ತಿನ್ಬೋದು. ಸಿಂಪಲಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಏಕೆಂದರೆ ನಾನ್ ವೆಜ್ ತೊಗೊಂಡು ಬಂದು ಸುಮಾರು ಅಡುಗೆನೇ ಮಾಡ್ತಾಯಿದ್ರೆ ಆ ಊಟದ್ದು ಇದು ಹೋಗ್ಬಿಡುತ್ತೆ. ಫಸ್ಟ್ ಅದು ತಿನ್ಕೊಂಬಿಡ್ಲಿ ಅಂತ ಅದನ್ನು ಮಾಡಿಕೊಟ್ಟೆ, ಅದನ್ನು ತಿಂದ್ಕೊಂಡ್ರು. ಅದಾದಮೇಲೆ ಸ್ವಲ್ಪ
ಪೆಪ್ಪರ್ ಫ್ರೈಗೆ ಜೀರಿಗೆ, ಪೆಪ್ಪರು, ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಚಿಕನ್ ಫ್ರೈ ಮಸಾಲ ಹಾಕೋಬೋದು. ಉಪ್ಪು, ನಾವೆಲ್ಲದಕ್ಕೂ ಅಮ್ಮ ಮಾಡೋ ಸಾಂಬಾರು ಪುಡಿನೇ ಹಾಕ್ಬಿಡ್ತೀವಿ, ಅಷ್ಟು ರುಚಿಯಾಗಿರುತ್ತೆ. ಅದನ್ನು ಒಂದು ಪೌಡರ್ ಮಾಡಿ ಇಟ್ಕೊಂಡು ಚಿಕನ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕ್ಕೊಳ್ತೀನಿ. ಈ ಟೈಮಲ್ಲಿ ನಿಮಗೆ ಬೇಕಂದ್ರೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಪೌಡರ್ಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಕುಕ್ಕರಲ್ಲಿ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದೇ ಇತ್ತು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ತುಪ್ಪ, ಎಣ್ಣೆ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಇನ್ನೂ ಸ್ಪೈಸಿ ಬೇಕಾದ್ರೆ ಒಂದು 2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಬೋದು. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊಂಡು, ಪೆಪ್ಪರ್ ಚಿಕನ್ನ ಸುಮಾರು ವೆರೈಟಿ ಮಾಡ್ಬೋದು. ನಾನು ಒಂದೊಂದ್ಸರಿ ಒಂದೊಂದು ಥರ ಟ್ರೈ ಮಾಡ್ತಾ ಇರ್ತೀನಿ. ಇದು ಕೂಡ ತುಂಬ ಚೆನ್ನಾಗಾಯಿತು. ಈಗ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಅಂದರೆ 100% ಚಿಕನ್ ಕುಕ್ ಆಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರೊಳಗೆ ಈಗ ಬಿರಿಯಾನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಸಾಲ ರೆಡಿ ಇತ್ತಲ್ವ, ಅದಕ್ಕೆ ಕುಕ್ಕರ್ಗೆ ಒಂದು ಸ್ವಲ್ಪ ಪಲಾವ್ ಎಲೆ, ತುಪ್ಪ ಜಾಸ್ತಿ ಹಾಕ್ಕೋಬೇಕು ಮಟನ್ ಬಿರಿಯಾನಿಗೆ, ರುಚಿ ಬರುತ್ತೆ. ಮಟನಲ್ಲೇ ಸ್ವಲ್ಪ ಆಯಿಲ್ ಬಿಡುತ್ತೆ, ನಿಮ್ಗೆ ತುಪ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಅದು ರೈಸ್ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿಗೆ ಫೈನ್ ಪೆಪ್ಪರ್ ಪೌಡರ್, ಅದು ಸುಮ್ಮನೆ ಕ್ರಷ್ ಮಾಡೋ ಥರ ಪೌಡರ್ ಮಾಡಿದ್ದು ಜೀರಿಗೆ ಜೊತೆಗೆ. ಇದು ಫೈನ್ ಪೌಡರು ನಿಮಗೆ ರೆಡಿಮೇಡ್ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬರೀ ಮೆಣಸನ್ನ ರುಬ್ಬಿದ್ರೆ ಈ ಥರ ಪೌಡರ್ ಆಗುತ್ತೆ. ಅದನ್ನು ಒಂದು ದೊಡ್ಡ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನಿಮಗೆ ಟೇಸ್ಟ್ ಬೇಕು ಅಂತಂದರೆ ಲೈಟಾಗಿ ಒಂಚೂರು ಖಾರದ ಪುಡಿ, ಅರಿಶಿನ ಪುಡಿ, ಒಂಚೂರು ಧನಿಯಾ ಪುಡಿ, ಇಷ್ಟೇ ಸಾಕು, ಬೇರೆ ಏನು ಬೇಡ. ಸ್ವಲ್ಪ ಹಾಕಿ ಚೆನ್ನಾಗಿ ಹಿಂಗೆ ಕುದಿಸ್ಕೋಬೇಕು. ಎಣ್ಣೆಲ್ಲ ಸಪ್ರೇಟಾಗಿ ಮಸಾಲ ಎಲ್ಲ ನಾನ್ ವೆಜ್ಗೆ ಹೊಂದ್ಕೋಬೇಕು, ಆ ಥರ. ಇಷ್ಟೇ. ಇದು ಪೆಪ್ಪರ್ ಚಿಕನ್ ಸೂಪರಾಗಿ ಟೇಸ್ಟಿಯಾಗಿ ಚೆನ್ನಾಗಿ ರೆಡಿ ಆಯಿತು. ಇದು ಬೆಳಗ್ಗೆ ಮಾಡಿ ಸಂಜೆ ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಇನ್ನು ಬಿರಿಯಾನಿಗೆ ನಾರ್ಮಲ್ ಅಷ್ಟೇ, ಎಣ್ಣೆ ಹಾಕ್ಕೊಂಡು ಪಲಾವೆಲ್ಲೇ ತುಪ್ಪ ಹಾಕಿ ಚೆನ್ನಾಗಿ ಮಟನ್ನ ಒಂದು 2-3 ವಿಜಿಲ್ ಕೂಗಿಸಿ, ಆಮೇಲೆ ಮಸಾಲೆ ಏನಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 3-4 ವಿಜಿಲ್ ನಾನ್ ವೆಜ್ ಹೆಂಗೆ ಇದೆಯೋ ಅದನ್ನು ನೋಡಿಕೊಂಡು ಫಸ್ಟು ನೀವು ಮಟನ್ನ ಕೂಗಿಸ್ಕೋಬೇಕು ಒಂದು 4 ವಿಜಿಲ್ಲು. ಇಲ್ಲ ರೈಸ್ ಹಾಕಿದ್ಮೇಲೆ ಅದು ಬರಲ್ಲ, ಮಟನ್ನು ಚಿಕನ್ ಥರ ಅಲ್ವಾ ಇದು. ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಾನು ರುಬ್ಬಿಟ್ಟಿದ್ನಲ್ಲ ಮಸಾಲ ಹಾಕಿ, ಬಿಸಿ ನೀರು ಹಾಕಿ ಚೆನ್ನಾಗಿ ಮಸಾಲ ಜೊತೆಗೆ ಕುದಿಸ್ಕೊಂಡು ಲಾಸ್ಟಲ್ಲಿ ನೆನೆಸಿಟ್ಟಿದ್ದಂಥ ಜೀರಾ ರೈಸ್ ಹಾಕ್ಕೊಳ್ಳಿ. ಜೀರಾ ರೈಸ್ ಹಾಕಿದ್ರೆ ಮಟನ್ ಬಿರಿಯಾನಿ ಸೂಪರ್ ಘಮ ಅಂತ ಬರುತ್ತೆ. ಮನೇಲಿ ಇರಲಿಲ್ಲ, ಹಂಗಾಗಿ ನಾನು ಬಾಸುಮತಿನೇ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿರುತ್ತೆ. ಬಟ್ ನಾನು ಹೇಳೋದಾದರೆ ಜೀರಾ ರೈಸ್ ಹಾಕಿದ್ರೆ ತುಂಬ ಟೇಸ್ಟ್. ಅದಕ್ಕೆ ಮತ್ತೆ ಅಮ್ಮನ ಕೈ ರುಚಿ, ಒಂದೇ 1 ಸ್ಪೂನಷ್ಟು ಸಾಂಬಾರ್ ಪೌಡರ್. ನಮ್ಮ ಮನೆಗೆ ನಾನ್ ವೆಜ್ಗೆ ವೆಜ್ಗೆ ಎಲ್ಲ ಒಂದೇ ಥರನೇ ರೆಡಿ ಮಾಡಿ ಇಟ್ಟಿರ್ತಾರೆ, ಹಾಗಾಗಿ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಅಷ್ಟು ಸೂಪರಾಗಿರುತ್ತೆ ನಮ್ಮಮ್ಮ ಮಾಡೋ ಮಸಾಲೆ ಪುಡಿ. ನಾನಂತೂ ಪ್ರತಿಯೊಂದು ಅಡುಗೆಗೂ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿಬಿಡ್ತೀನಿ, ಆ ರುಚಿ ಇನ್ನೂ ಡಬಲ್ ಆಗುತ್ತೆ ಅಂತ ಹೇಳಿ. ಇನ್ನು ಅದಕ್ಕೆ ರೈಸ್ ಹಾಕಿ ಕೂಗಿಸ್ಕೊಂಬಿಟ್ರೆ ಮಟನ್ ಬಿರಿಯಾನಿ ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಯಿತು. ಓಕೆನಾ? ಸೊ ಇವತ್ತು ಯುಗಾದಿ ಹಬ್ಬದ ಜೊತೆಗೆ ಹೊಸದಡುಕು ರೆಸಿಪೀಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಭಗವಂತ ಯಾವಾಗಲೂ ನನ್ನ ಲೈಫ್ನ ಹಿಂಗೆ ಇಟ್ಟಿರಲಿ, ಹ್ಯಾಪಿಯಾಗಿ. ನಾ ಎಲ್ಲೋದ್ರೂ ಖುಷಿ ಇರಲಿ, ನಾನು ಯಾವ ಕಡೆ ಇರ್ತೀನೋ ಆ ಕಡೆ ಖುಷಿ, ನಗು, ಸಂತೋಷ, ಕಲರ್ಫುಲ್ ಲೈಫ್ ಎಲ್ಲರಿಗೂ ಸಿಗಲಿ, ನನಗೂ ಹಾಗೆ ಇರಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಮನೆಯವ್ರಿಗೋಸ್ಕರ ಪ್ರೀತಿಯಿಂದ ಇವತ್ತು ನಾನು ನಾನ್ ವೆಜ್ ಇಷ್ಟು ರೆಸಿಪಿ ಮಾಡಿದೆ. ಇನ್ನೂ ಅಮ್ಮ ಮಾಡಿರೋ ಮಟನ್ ಸಾಂಬಾರ್, ವೈಟ್ ರೈಸ್ ಅದೆಲ್ಲ ಇತ್ತು. ಬಟ್ ಅಮ್ಮಂಗೆ ನಾನು ಹೇಳಿದೆ ಈಗ ಸದ್ಯಕ್ಕೆ ಬೇಡ, ಕೆಲಸ ಮಾಡಿ ಸುಸ್ತಾಗಿದೆ, ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಂಗಾಗಿ ಅಮ್ಮ ಸಂಜೆ ಮಟನ್ ಸಾಂಬಾರ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾವು ಊಟಕ್ಕೆ ಹಾಕಿಕೊಟ್ಟೆ, ಎಲ್ಲರೂ ಊಟ ಮಾಡಿದ್ರು. ಇನ್ನು ನನ್ನ ಹಸ್ಬೆಂಡ್ ನೈಟ್ ಬರ್ತೀನಿ ಅಂದರು, ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ರಿಂದ. ಇನ್ನು ಅಮ್ಮ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡ್ರು. ಅಯ್ಯೋ ಬಾಲ ಕುಯ್ದುಬಿಟ್ಟ, ತೂತರಿ ಕೈಯೇ. ಏನು ರೋಷ ತೋರಿಸ್ತಾನೆ ಇವನು. ನೆನ್ನೆ ಮೆದೆ ಹತ್ರ ಅವೇನೋ ಬಂದ್ಬಿಟ್ಟಿರ್ಬೇಕು. ಆಡ್ದ ಹಿಡಿದು ಕಟ್ಟಾಕತಕ್ಕ ಬಿಡ್ಲಿಲ್ಲ.
ಅಂತೂ ವರ್ಷದ ಯುಗಾದಿ ಹಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿ ಒಂಥರ ಖುಷಿಯಾಗಿ ಕಲರ್ಫುಲ್ಲಾಗಿ ಒಂಥರ ಫುಲ್ಫಿಲ್ ಅಂತ ಅನ್ನಿಸ್ತು ನನಗೆ. ಈ ಥರ ಇರಬೇಕು ದಿನಗಳು, ಹೆಂಗಿದ್ರೂ ಬ್ಯುಸಿಯಾಗಿ ಸ್ವಲ್ಪ ಯಾವಾಗಲೂ ಪ್ರೊಡಕ್ಟಿವ್ ಆಗಿ ಒಳ್ಳೆ ಅಡುಗೆ ಮಾಡಿಕೊಂಡು ಎಲ್ಲರಿಗೂ ಬಡಿಸ್ಕೊಂಡು ಮಾತಾಡಿಕೊಂಡು ನಗು ಖುಷಿ ಕೆಲಸ ಎಲ್ಲ ಹೆಚ್ಚಿರಬೇಕು. ಆ ಥರ ನನಗೆ ಲೈಫ್ ಇಷ್ಟ. ಇನ್ನು ಪ್ರೀತಮ್ ನೋಡಿ ಎಷ್ಟು ಚೆಂದ ಆಟ ಆಡ್ತಾ ಇದ್ದಾನೆ, ಮಗುವಾಗಬಾರ್ದ ಮತ್ತೆ ಅನ್ಸೋದು ಇಂಥ ಟೈಮಲ್ಲೇ. ಅವ್ನ ಕಲ್ಲು ಯಾವ ದಿಕ್ಕಲ್ಲೋ ಎಸಿತಾ ಇದ್ದಾನೆ. ನಮ್ಮ ಬೈರ ಓಡೋಗಿ ಅದು ಡೈಲಿ ಆ್ಯಕ್ಟಿವಿಟಿ ಆಗಿಬಿಟ್ಟಿದೆ ಅಂತೆ. ಅಮ್ಮ ಹೇಳ್ತಾ ಇದ್ರು ದಿನ ಇವರಿಬ್ರು ಹಿಂಗೆ ಆಟ ಆಡ್ತಾರೆ ಅಂತ. ನಾನು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ನ, ವಿಡಿಯೋ ಮಾಡಿಕೊಂಡೆ. ಪ್ರೀತಮ್ ಅಲ್ಲೇ ಇದ್ದರೆ ಚೆನ್ನಾಗಿರ್ತಾನೆ, ಖುಷಿಯಾಗಿರ್ತಾನೆ. ಸ್ವಲ್ಪ ಮಾತು ಅವನು ಆ್ಯಕ್ಟಿವಿಟೀಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಗ್ಬಿಡುತ್ತೆ. ಒಂಥರ ನನಗೇನೆ ಒಂದು ವಾರಕ್ಕೆ ಇದು ಪ್ರೀತಮ್ಮ ಅನ್ನೋ ಥರ ಅವನು ಫೀಲ್ ಆಗುತ್ತೆ ನನಗೆ. ಆಟ ಆಡಿಕೊಂಡು ಅದ್ರ ಜೊತೆಗೆ ಇದ್ದ. ಇನ್ನು ಪ್ರಗತಿದು ಆ್ಯಕ್ಟಿವಿಟಿ ತುಂಬ ಕಮ್ಮಿ, ಹಾಗಾಗಿ ಕಾಣಿಸಲ್ಲ. ಪ್ರಗತಿ ತುಂಬ ಸೈಲೆಂಟು, ಸುಮ್ಮನೆ ಅಲ್ಲಿ ಇಲ್ಲಿ. ಒಬ್ಬಟ್ಟು ಸುಡಬೇಕಾದ್ರೆ ವಿಡಿಯೋ ಮಾಡಬೇಕಾಗಿತ್ತು, ನಾನು ಬೈ ಮಿಸ್ಟೇಕಾಗಿ ಮಿಸ್ ಆಗೋಯ್ತು. ಯಾಕೆಂದರೆ ಫಸ್ಟ್ ಟೈಮ್ ಕಲಿತಾ ಹೇಳ್ಕೊಡ್ತಾ ಇದ್ದೆ ನಾನು. ಕಿತ್ತೋಗ್ತಾ ಇದ್ದೆ ಮಮ್ಮಿ, ಹಿಂಗೆ ಎತ್ತಕ್ಕಾಗ್ತಾಯಿಲ್ಲ ಮಮ್ಮಿ, ಹಿಂಗೆ ಹಾಕೋಕ್ಕಾಗ್ತಾಯಿಲ್ಲ ಮಮ್ಮಿ ಅಂತ. ನಾನು ಅದನ್ನು ನಿಧಾನಕ್ಕೆ ಫಸ್ಟು ಎದ್ರುಕೊಂಡು ಓಡೋದ್ರು. ಯಾವುದೇ ಕೆಲಸನೂ ನೀನು ಮಾಡೋಕ್ಕೆ ಬರಲ್ಲ ಅಂತ ಓಡೋಗ್ಬಿಟ್ರೆ ಅದು ನಿಜವಾಗ್ಲೂ ಲೈಫಲ್ಲಿ ಕಲಿಯೋಕ್ಕಾಗಲ್ಲ. ನಿಂತು ನೋಡಬೇಕು, ಇಲ್ಲ ನಿಂತು ಮಾಡಬೇಕು. ತಪ್ಪಾಗುತ್ತೆ. ಒಂದು 6 ಒಬ್ಬಟ್ಟು ಸುಟ್ಟಾಕ್ಬಿಟ್ರು. ಆಮೇಲೆ ಇಲ್ಲ ಬರುತ್ತೆ ಮಾಡು ಅಂತ ನಿಲ್ಲಿಸಿ ಮಾಡಿದ್ದಕ್ಕೆ ಪರ್ಫೆಕ್ಟಾಗಿ ಒಂದು 20 ಒಬ್ಬಟ್ಟು ಸುಟ್ಟಿದ್ರು. ಹಾಗೆ ನಾಳೆ ಇನ್ನೊಂದ್ಸರಿ ತಟ್ಟೋದು ಕಲ್ತ್ಕೊಂಡ್ರೆ ಬರುತ್ತೆ ಅಂತ. ಅಂದರೆ ಯಾವುದೂ ಅಷ್ಟೇ ಕೆಲಸ ಬಿಟ್ಟು ಓಡೋಗ್ಬಾರ್ದು, ನಿಂತು ಮಾಡಬೇಕು. ಅವಾಗ ನೋಡಿ ಅದು ಸರಿ, ತಪ್ಪಾಗ್ಬೋದು, ಯಾರೋ ಒಬ್ರು ಬೈಬೋದು, ಬಟ್ ಕೆಲಸ ಕಲಿತೀವ ನಾವು, ಅದು ಮುಖ್ಯ ಅಲ್ವಾ ನಮಗೆ. ಹಾಗೆ ಇನ್ನು ಆಯಿತು, ಇನ್ನು ಹೊರಡಬೇಕು ಇವತ್ತೇನೆ. ಯಾಕೆಂದರೆ ನಾಳೆ ಸ್ವಲ್ಪ ಕೆಲಸ ಇತ್ತು ಮನೇಲಿ ನೋಡಿ, ಅದೆಲ್ಲ ಹಾಗೆ ಬಿಟ್ಬಿಟ್ಟು ಇವಾಗ ರಜಾ ಇದೆ ಅಂತ ನಾನು ಇಲ್ಲಿ ಕೂರೋಕ್ಕಾಗಲ್ಲ. ಅದಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಪ್ರಗತಿ ಇಲ್ಲೇ ಇರ್ತಾರೆ. ಇನ್ನು ಪೇರೆಂಟ್ಸ್ ಮೀಟಿಂಗ್ ತುಂಬ ಟೈಮ್ ಇದೆ. ಅಮ್ಮ ಒಬ್ಬಳೇ ಇರ್ತೀನಿ, ಸಡನ್ನಾಗಿ ಕರ್ಕೊಂಡು ಹೋಗ್ಬೇಡ ಇಬ್ರು, ಪ್ರಗತಿನ ಬಿಟ್ಟು ಹೋಗು, ಅಲ್ಲೂ ತಾನು ಇನ್ನೇನು ಮನೆ ಕೆಲಸ ಮಾಡ್ಕೊತೀಯ ನೀನು, ಇನ್ನೇನು ಮಾಡ್ತೀಯ ಅಂತೇಳಿ ಅಲ್ಲೇ ಬಿಟ್ಟು ಹೋದೆ. ಕಾರು ಗೊತ್ತಿಲ್ಲ. ಏಯ್, ನೀನು ಏನು ಅನ್ಕೊಂಡಿದ್ಯಾ ನೀನು ನಮ್ಮಮ್ಮನ್ನ? ದೊಡ್ಡ ಕಾರ್ ಕೊಡಿಸ್ತೀನಿ ನಿನಗೆ. ಅಮ್ಮಂಗೆ ಹೇಳ್ತಿದ್ದಾನೆ ಹೋಗಿ ಕಾರ್ ತಗೊಂಬಂದು ಕೂಡಿ ಒಳಗಡೆ ನಾನು ಆಟ ಆಡ್ತೀನಿ ಅಂತ. ಬಾಯಿ ತೊಳೆದಿದ್ಯಾ ನೀನು? ಅದೇನೋ ತಿನ್ನಲ್ಲ, ಬಾಯಿ ತೊಳೆದಿಲ್ಲ, ಏನೂ ತೊಳೆದಿಲ್ಲ, ಅವನ ಜೊತೆ ಆಟ ಆಡೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ಕೊಂಬತ್ತಾವನೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತೇನಾ, ಅದಕ್ಕೆ. ಹಾಂ ನೋಡು, ಇನ್ನು ವಿಡಿಯೋ ಮಾಡ್ತೀನಿ. ಹಾಂ ಅದೇನು ಹೇಳು ಎಲ್ಲರಿಗೂ. ಇದು ರೋಸು ಹೇಳು. ಹಾಂ ಹಾಂ ಹಾಯ್ ಫ್ರೆಂಡ್ಸ್ ಅಂತ ಹೇಳು. ಆಮೇಲೆ ಹೇಳು ಗುಡ್ ಮಾರ್ನಿಂಗ್. ಆಮೇಲೆ ಆರ್ ಯು ಪ್ರೀತಮ್? ಹಾಂ, ಇದು ಎಲೆನಾ, ಲೀಫಾ? ಏನಾಗಿದೆ? ಕಿತ್ತೋಗೈತಾ? ಎಲೆ ಎಲ್ಲ ಕಿತ್ತೋಗೈತಲ್ಲ. ಸೂಪರ್ ಆಗಿದೆ. ಹಾಗೆ ಹೇಗಿತ್ತು ನಿಮ್ಮ ಮನೇಲಿ ಯುಗಾದಿ ಹಬ್ಬ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನು ಮುಂದೆ ನಿಮ್ಮ ಲೈಫ್ ತುಂಬ 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 ಚೆನ್ನಾಗಿರಲಿ, ಕಲರ್ಫುಲ್ ಆಗಿರಲಿ, ನೀವು ಅಂದ್ಕೊಂಡು ಹಾಗೆ ಇರಲಿ. ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಲೈಫ್ ಜರ್ನಿಯಲ್ಲಿ ಇದು ಒಂಥರ ಇದೆಲ್ಲ ಬೆಸ್ಟ್ ಮೂಮೆಂಟ್ಸ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.